ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕಿಚನ್ ಕ್ಯೂರಿಯಸ್ ಚಾನೆಲ್ಗೆ ಸ್ವಾಗತ. ನಾನು ಮೇಘ. ಸೊ ಇವತ್ತಿನ ರೆಸಿಪಿ ತುಂಬಾನೇ ಸ್ಪೆಷಲ್. ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಗಾಯಿ ಮಾಡ್ತಿದ್ದೀನಿ. ಇದನ್ನ ಜೋಳದ ರೊಟ್ಟಿ ಜೊತೆ ತುಂಬಾನೇ ತಿಂತಾರೆ. ಜೋಳದ ರೊಟ್ಟಿ ಅಲ್ದೇನು ಅಕ್ಕಿ ರೊಟ್ಟಿ, ರವೆ ರೊಟ್ಟಿ, ಚಪಾತಿ, ರೈಸ್ ಎಲ್ಲಾದ್ರ ಜೊತೆನೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು ಒಂದು 6 ಸಣ್ಣ ಸೈಜಿನ ಬದನೆಕಾಯಿ ತಗೊಂಡಿದ್ದೀನಿ. ಸಣ್ಣ ಸೈಜಿಂದ ಯಾಕು ಅಂತಂದ್ರೆ ಇದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಗ್ರೇವಿನ ಚೆನ್ನಾಗಿ ಹಿರ್ಕೊಳ್ಳುತ್ತೆ. ಸೊ ತಿನ್ನೋಕ್ಕೂ ಈಸಿ ಆಗುತ್ತೆ ಒಂದೊಂದೇ ಹಾಕೊಂಡು. ಆಮೇಲೆ 1 ಕಪ್ ಅಷ್ಟು ಶೇಂಗಾ, 1 ಕಪ್ ಅಷ್ಟು, 1/4 ಕಪ್ ಅಷ್ಟು ಹುಚ್ಚೆಳ್ಳು. ಇದನ್ನ ನಾರ್ತ್ ಕರ್ನಾಟಕದಲ್ಲಿ ಗುರೆಳ್ಳು ಅಂತಾರೆ, ಬೆಂಗಳೂರು ಸೈಡ್ ಎಲ್ಲ ಹುಚ್ಚೆಳ್ಳು ಅಂತಾರೆ. ಜೀರಿಗೆ ಮತ್ತೆ ಸಾಸಿವೆ ಮಿಕ್ಸ್ ಇರೋ ತಗೊಂಡಿದ್ದೀನಿ ಒಗ್ಗರಣೆಗೆ. ಒಂದು ಮೀಡಿಯಂ ಸೈಜು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೂರು ಅರಶಿನ, ಗರಂ ಮಸಾಲ, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಎಣ್ಣೆ, ಹುಣಸೆ ಹಣ್ಣಿಂದು ಹುಳಿ, ಉಪ್ಪು, ಮತ್ತೆ ಇದಕ್ಕೆ ಹಸಿ ಖಾರದ್ದು ಪೇಸ್ಟ್ ತುಂಬಾನೇ ಇಂಪಾರ್ಟೆಂಟು. ನಾನು ಹಸಿ ಖಾರಕ್ಕೆ ಮಾಡ್ಕೋಬೇಕು ಅಂತ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಶುಂಠಿ, ಒಂದು 5ರಿಂದ 6 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಮತ್ತೆ ಸ್ವಲ್ಪ ಕೊತ್ತಂಬರಿ. ಇವಾಗ ನಾನು ಬದನೆಕಾಯಿ ತೊಟ್ಟು ತೆಗ್ದಿಲ್ಲ, ಇದು ಹಿಂಗೆ ಇರಲಿ, ಇದೇ ಥರನೇ ಇರಲಿ. ಸೊ ಬದನೆಕಾಯಿನ ನಾನು ಹೀಗೆ ಕಟ್ ಮಾಡ್ತಿದ್ದೀನಿ ಅಂದರೆ ಅಡ್ಡಡ್ಡ ಕಟ್ ಮಾಡ್ತಿದ್ದೀನಿ. ಸೊ ಅದು ಕಂಪ್ಲೀಟ್ ಎಜ್ವರೆಗೂ ಬರಬೇಕು. ಅಂದರೆ ನೀವು ಗ್ರೇವಿ ಇದರಲ್ಲಿ ತುಂಬಿದ ಮೇಲೆ ಬದನೆಕಾಯಿ ಎಂಟೈರ್ ಹೀರ್ಕೊಳ್ಳುತ್ತೆ, ಕೆಳಗಡೆ ಏನು ಸಪ್ಪೆ ಸಪ್ಪೆ ಪೋರ್ಷನ್ ಉಳಿಯಲ್ಲ. ಸೊ ಇಲ್ಲಿವರೆಗೂ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಬದನೆಕಾಯಿನೂ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಎಲ್ಲ ಬದನೆಕಾಯಿನೂ ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಬದನೆಕಾಯಿ ಹಾಕೋತಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತಿದ್ದೀನಿ. ಇವಾಗ ಇದನ್ನ ಎಣ್ಣೆಲಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನೀಗ. ಒಂದು 3ರಿಂದ 4 ನಿಮಿಷ ಬದನೆಕಾಯಿ ಎಣ್ಣೆಲಿ ಫ್ರೈ ಆಗಬೇಕು. ಸೊ ನೀವು ಈ ಥರ ಮುಟ್ಟು ನೋಡಿದಾಗ ಬದನೆಕಾಯಿ ಸಾಫ್ಟ್ ಆಗಿ ಇರಬೇಕು, ಹಾಗೆ ಕೈ ಆಡಿಸ್ತಾ ಇರಿ. ನೋಡಿ, ಇವಾಗ ಸ್ವಲ್ಪ ಬದನೆಕಾಯಿ ಬೆಂದಿದೆ, ಇನ್ನೂ ಒಂದು ಸ್ವಲ್ಪ ಬೇಯಬೇಕಿದು. ನಾನು ಅದಕ್ಕೆ ಪ್ಲೇಟ್ನ ಮುಚ್ತೀನಿ. ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ಬಿಡೋಣ. ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಹಬೆನಲ್ಲಿ ಬೇಯಿಸ್ಕೋಬೇಕು. ಇವಾಗ ಪ್ಲೇಟ್ ತೆಗೆದು ಸ್ವಲ್ಪ ಕೈ ಆಡಿಸಿ ಈ ಥರ ಮುಟ್ಬಿಟ್ಟು ನೋಡಿ. ಸೊ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಬದನೆಕಾಯಿ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತ ಬಿಡ್ತೀನಿ. ಇವಾಗ ನಾನು ಪ್ಲೇಟ್ ತೆಗೆದು ನೋಡ್ತಿದ್ದೀನಿ. ನೋಡಿ, ಆಲ್ಮೋಸ್ಟ್ ಒಂದು 3/4 ಪೋರ್ಷನ್ ಅಷ್ಟು ಬದನೆಕಾಯಿ ಬೆಂದಿದೆ. ಇಷ್ಟು ಸಾಕು. ಇದಾದ್ಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಫಸ್ಟಿಗೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ತೆಗೆದಿಟ್ಕೊಂಡಿರೋ ಅಷ್ಟು 5ರಿಂದ 6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಎತ್ಕೋತಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಇದನ್ನ ನೀರು ಹಾಕೊಳ್ದೇನೆ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ.
ಇನ್ನೊಂದು ಸ್ವಲ್ಪ ಪೇಸ್ಟ್ ಹಾಕ್ಬೇಕಿದು. ಇದು ಸಣ್ಣಗಾಗೋವರೆಗೂ ಪೇಸ್ಟ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ಸತಿ ಇದನ್ನ ರುಬ್ಕೋಬೇಕು. ಇವಾಗ ಪೇಸ್ಟ್ ಆಗಿದೆ. ಇಷ್ಟು ಪೇಸ್ಟ್ ಸಾಕು ನಮಗೆ. ಪ್ಲೇಟ್ಗೆ ಸರ್ವ್ ಮಾಡ್ಕೊತಿದ್ದೀನಿ. ಇಷ್ಟು ಖಾರ ನೀವು ಹಾಕ್ಕೋಬೇಕು ಅಂತಿಲ್ಲ. ನಿಮ್ಗೆ ಖಾರ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಖಾರ ಆ್ಯಡ್ ಮಾಡ್ಕೊಳ್ಳಿ. ಹಸಿ ಖಾರ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೊಂದು ಕಡಾಯಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಶೇಂಗಾ ಹುರ್ಕೋತೀನಿ. ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬ ಕಪ್ಪಗಾಗೋವರೆಗೂ ಹುರಿಯಕ್ಕೆ ಹೋಗಬೇಡಿ. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಬ್ರೌನ್ ಕಲರ್ ಬರೋವರೆಗೂ ನಾನು ಶೇಂಗಾ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಇದೇ ಕಡಾಯಲ್ಲಿ ನಾನಿವಾಗ ಹುಚ್ಚೆಳ್ಳು ಹುರ್ಕೋತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಹುಚ್ಚೆಳ್ಳು ಬ್ಲ್ಯಾಕ್ ಇದೆ. ಸೊ ಇದು ಹೇಗೆ ಹುರಿಯುತ್ತೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ಸ್ವಲ್ಪ ಹುರಿತಾ ಇದು ವೈಟ್ ಕಲರ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದು ಹುರಿದಿರೋ ಸ್ಮೆಲ್ ಬರುತ್ತೆ ನೋಡಿ. ಇವಾಗ ಸ್ವಲ್ಪ ಇದು ವೈಟ್ ಕಲರಲ್ಲಿ ಬಂದಿದೆ. ಸೊ ಹುರಿದಿದೆ ಇದು. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಇವಾಗ ಇದನ್ನು ಇನ್ನೊಂದು ಬಟ್ಲಿಗೆ ಸರ್ವ್ ಮಾಡ್ಕೋತೀನಿ. ಇವಾಗ ಶೇಂಗಾ ಮತ್ತು ಹುಚ್ಚೆಳ್ಳು 2 ಜಾರಿಗೆ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಪೌಡರ್ ರೆಡಿ ಆಯಿತು. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ಇದಕ್ಕೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಿದ್ದೀನಿ. ಅದೇ ಆವಾಗಲೇ ಹೇಳಿದ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಹುಣಸೆ ಹಣ್ಣಿಂದು ಹುಳಿ, ಎಲ್ಲನೂ ಅಷ್ಟೇ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಬ್ಬೊಬ್ಬರು ಖಾರ ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಹುಳಿ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸ್ವಲ್ಪ ಬೆಲ್ಲ, ಪೌಡರ್ ಬೆಲ್ಲ ತೊಗೊಳ್ಳಿ, ಅಂದರೆ ಸ್ವಲ್ಪ ಕರ್ಗಕ್ಕೆ ಈಸಿ ಆಗುತ್ತೆ, ಬೇಗ ಕರಗುತ್ತೆ. ಆಮೇಲೆ ಗರಂ ಮಸಾಲ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಮಸಾಲೆ ಖಾರ ಏನಾದರೂ ಇದ್ದರೆ ನೀವು ಅದನ್ನು ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಗರಂ ಮಸಾಲ ಹಾಕ್ಕೋತಿದ್ದೀನಿ. ಸ್ವಲ್ಪ ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ತಿನ್ನೋದಿದ್ರೆ ಸ್ವಲ್ಪನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದನ್ನೆಲ್ಲ ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಬೆಲ್ಲನೂ ಕರಗಬೇಕು. ಉಪ್ಪು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಖಾರನೂ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡಿದ್ದನ್ನು ಕಂಪ್ಲೀಟ್ ಕಲಿಸ್ಕೊಂಡಿದ್ದೀನಿ. ಆವಾಗಲೇ ಕಟ್ ಮಾಡಿ ಹುರಿದಿಟ್ಕೊಂಡಿರೋ ಬದನೆಕಾಯಿಗೆ ನಾನು ಇದನ್ನು ಫಿಲ್ ಮಾಡ್ತೀನಿ. ನೋಡಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ.
ಸೊ ಈ ಥರ ಕಂಪ್ಲೀಟ್ ಒಳಗಡೆ ಹೋಗೋ ಥರ, ಎಜ್ಜಿಗೆ ಹೋಗೋ ಥರ ನೀವು ಫಿಲ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಒಂದೊಂದೇ ಸೈಡಲ್ಲಿ ಇಟ್ಕೊಳ್ಳಿ. ಜಾಸ್ತಿನೇ ಫಿಲ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಪೇಸ್ಟು ಇಷ್ಟೇ ಥಿಕ್ನೆಸ್ ಇರಲಿ, ಅಂದರೆ ಬದನೆಕಾಯಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ಗ್ರೇವಿ ಆಗಿಬಿಟ್ರೆ ತುಂಬಾ ಬದನೆಕಾಯಿಂದ ಆಚೆ ಬಂದುಬಿಡುತ್ತೆ, ಆಮೇಲೆ ಸಪ್ಪೆ ಹೋಳಿರುತ್ತೆ. ಸೊ ಇವಾಗೆಲ್ಲ ಬದನೆಕಾಯಿ ಸ್ಟಫಿಂಗ್ ಆಯಿತು. ಸೊ ಇದೆಲ್ಲ ತುಂಬಿ ಉಳಿದಿರೋ ಪೇಸ್ಟು ಗ್ರೇವಿ ಮಾಡೋಕ್ಕೆ ಬೇಕಾಗುತ್ತೆ ಇದು. ಸೊ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಕಡಾಯಿ ಇಡ್ತಿದ್ದೀನಿ, ಗ್ಯಾಸ್ ಆನ್ ಮಾಡಿಕೊಂಡು. ಸ್ಟಾರ್ಟಿಂಗ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ. ನಾನು ಜೀರಿಗೆ ಮತ್ತು ಸಾಸಿವೆ ಮಿಕ್ಸ್ ಮಾಡಿಟ್ಕೊಂಡಿರೋದು ಒಗ್ಗರಣೆಗೆ ಹಾಕ್ತಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಿದ್ದೀನಿ. ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ಕೈ ಆಡಿಸ್ತಾ ಇರಿ. ಇವಾಗ ಈರುಳ್ಳಿ ಬ್ರೌನ್ ಆಗಿದೆ, ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟಫ್ ಮಾಡಿ ಇಟ್ಕೊಂಡಿರೋ ಅಂಥವು ಬದನೆಕಾಯಿ ಹಾಕ್ತಿದ್ದೀನಿ. ಉಳಿದಿರೋ ಸ್ಟಫ್ನೂ ಎಲ್ಲನೂ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅದ್ರ ತಕ್ಕನಾಗೆ ನೀರು ಹಾಕ್ಕೊಳ್ಳಿ. ಒಬ್ಬರು ತುಂಬ ಗ್ರೇವಿ ಇಷ್ಟಪಡಲ್ಲ, ಸ್ವಲ್ಪ ಡ್ರೈ ಆಗಿರೋದನ್ನು ಇಷ್ಟಪಡ್ತಾರೆ. ಹಾಗಿರೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಮಾಡ್ತಿದ್ದೀನಿ. ತುಂಬ ಜೋರಾಗಿ ಮಿಕ್ಸ್ ಮಾಡಿಬಿಡಿ, ಸ್ಟಫ್ ಎಲ್ಲ ಆಚೆ ಬಂದುಬಿಡುತ್ತೆ. ಬದನೆಕಾಯಿ ಆಲ್ಮೋಸ್ಟ್ 3/4 ಪೋರ್ಷನ್ ಅಷ್ಟು ಆವಾಗಲೇ ಬೆಂದಿತ್ತು. ಇವಾಗ ತುಂಬಾ ಬೇಯೋ ಚಾನ್ಸಸ್ ಏನು ಬೇಕಾಗಿಲ್ಲ. ಒಂದು 2 ನಿಮಿಷ ನೀವು ಬೇಯಿಸಿದರೆ ಸಾಕು. ಇವಾಗ ನೋಡಿ ಚೆನ್ನಾಗಿ ಬದನೆಕಾಯಿ ಗ್ರೇವಿ ಜೊತೆ ಮಿಕ್ಸ್ ಆಗ್ತಿದೆ. ಒಂದು 2 ನಿಮಿಷ ಹಾಗೆ ಕುದಿಯಕ್ಕೆ ಬಿಡಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಇದು ಗ್ರೇವಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದೀಲಿ. ಹಾಗೆ ಇದನ್ನು ಸ್ವಲ್ಪ ನೀವು ಕೈಯಿಂದ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಬದನೆಕಾಯಿ ಬೆಂದಿದೆಯೋ ಇಲ್ವೋ ಅಂತ. ಈ ಬದನೆಕಾಯಿ ಬೆಂದಿದೆ. ನಾನು ಇನ್ನೊಂದು 1 ನಿಮಿಷ ಬಿಡ್ತೀನಿ, ಇನ್ನೊಂದು ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ. ನೋಡಿ ಇವಾಗ ಗ್ರೇವಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಕೊಳ್ಳೋಣ. ನೋಡಿ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು ನಮ್ಮದು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡೋಕ್ಕೆ. ನೋಡಿ ಹೆಲ್ದಿಯಾಗಿರೋ ಜೋಳದ ರೊಟ್ಟಿ ಜೊತೆ ನಾನು ರುಚಿಯಾಗಿರೋ ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ವಾವ್, ಸೂಪರ್ ಆಗಿದೆ. ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿದೆ. ನೀವು ಈ ಕಾಂಬಿನೇಷನ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.